ಉಕ್ರೇನ್ ಮೇಲೆ ರಷ್ಯಾ ಯುದ್ಧದಿಂದ ಹೇಗಿದೆ ಸದ್ಯದ ಪರಿಸ್ಥಿತಿ? ನ್ಯಾಟೋ ಪಡೆಗಳಿಗೆ ಪುಟಿನ್ ಕೊಟ್ಟ ಎಚ್ಚರಿಕೆ ಏನು? ರಷ್ಯಾ ನಡೆಗೆ ಕೆಂಡ ಕಾರುತ್ತಿರೋ ದೇಶಗಳು ಯಾವುವು? ನೋಡೋಣ ರಷ್ಯಾ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ರಷ್ಯಾ ದೇಶಗಳ ಮಧ್ಯೆ ಬಿಕ್ಕಟ್ಟು ಮುಂದುವರಿದಿದ್ದು, ಉಕ್ರೇನ್ ಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧ ಘೋಷಿಸಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ದಾಳಿ ನಡೆದಿದ್ದು, ಕೀವ್ನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಜನರು ಬೆಚ್ಚಿಬಿದ್ದಿದ್ದಾರೆ. 4 ಕೋಟಿ ಜನಸಂಖ್ಯೆ ಇರುವ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಘೋಷಿಸಿದ್ದು, ಉಕ್ರೇನ್ ಸೇನೆಗೆ ಶಸ್ತ್ರಾಸ್ತ್ರ ತ್ಯಜಿಸಲು ರಷ್ಯಾ ತಾಕೀತು ಮಾಡಿದೆ. ಉಕ್ರೇನ್ ರಷ್ಯಾ ನಡುವೆ ಬಿಕ್ಕಟ್ಟು ಮುಂದುವರಿದಿದ್ದು, ಉಕ್ರೇನ್ ಮೇಲೆ ರಷ್ಯಾ ದಾಳಿ ಶುರು ಮಾಡಿದೆ. ಹೀಗಾಗಿ ಉಕ್ರೇನ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದ್ದು, ಉಕ್ರೇನ್ ಏರ್ಪೋರ್ಟ್ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿದೆ. ರಷ್ಯಾ ದಾಳಿಯಿಂದಾಗಿ ಭಾರೀ ಪ್ರಮಾಣದ ಸದ್ದು, ಬೆಂಕಿ ಉಕ್ರೇನ್ ಆವರಿಸಿದ್ದು, ಜನ ಪ್ರಾಣ ಭೀತಿಯಲ್ಲಿದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಬೆಳಗ್ಗೆ 6 ಗಂಟೆಗೆ ಉಕ್ರೇನ್ನಲ್ಲಿ ರಷ್ಯಾ ಮಿಲಿಟರಿ ಕಾರ್ಯಾಚರಣೆ ನಡೆಸಿದೆ. ಈ ವಿಚಾರದಲ್ಲಿ ಯಾವುದೇ ರಾಷ್ಟ್ರಗಳು ಮೂಗು ತೂರಿಸದಂತೆ ಎಚ್ಚರಿಕೆ ನೀಡಿರುವ ರಷ್ಯಾ, ಹಸ್ತಕ್ಷೇಪ ಮಾಡುವ ಇತರ ರಾಷ್ಟ್ರಗಳು ಪರಿಣಾಮ ಎದುರಿಸಬೇಕಾದೀತು ಎಂದು ವಾರ್ನ್ ಮಾಡಿದೆ. ಒಂದೊಮ್ಮೆ ಮೂಗು ತೂರಿಸಿದ್ರೆ ಎಂದೂ ನೋಡಿರದ ತೀವ್ರ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತಲೂ ಎಚ್ಚರಿಸಿದೆ. ಉಕ್ರೇನ್ನ ಮೇಲೆ ರಷ್ಯಾ ದಾಳಿ ದೊಡ್ಡ ಅಪರಾಧ ಅಂತ ರಷ್ಯಾ ವಿರುದ್ಧ ಅಮೆರಿಕ ಅಧ್ಯಕ್ಷ ಬೈಡೆನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ದೊಡ್ಡ ಅಪರಾಧ ಮಾಡ್ತಿದೆ ಎಂದ ಬೈಡೆನ್, ಸಾವು ನೋವು ಆಸ್ತಿ ಹಾನಿಗೆ ರಷ್ಯಾ ಹೊಣೆಯಾಗಲಿದೆ, ಇಡೀ ಜಗತ್ತು ರಷ್ಯಾವನ್ನೇ ಹೊಣೆಗಾರರನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರು. ಅಲ್ಲದೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಪ್ರತ್ಯುತ್ತರ ನೀಡಲಿವೆ ಅಂತಲೂ ವಾರ್ ಘೋಷಿಸಿದ ರಷ್ಯಾ ವಿರುದ್ಧ ಜೋ ಬೈಡೆನ್ ಕೆಂಡ ಕಾರಿದ್ರು. ಉಕ್ರೇನ್ ಪರ ಅಮೆರಿಕ ಸೇನೆ ಬೆಂಬಲಕ್ಕೆ ನಿಂತಿದೆ. ಪೋಲೆಂಡ್ನಲ್ಲಿ ಅಮೆರಿಕ ಏರ್ಬೇಸ್ನಲ್ಲಿ ಅಮೆರಿಕ ಸೈನಿಕರು ಬೀಡು ಬಿಟ್ಟಿದ್ದು, ಸುಮಾರು 5,000 ಸೈನಿಕರನ್ನ ಉಕ್ರೇನ್ ನೆರವಿಗೆ ಅಮೆರಿಕ ನಿಯೋಜಿಸಿದೆ. ಉಕ್ರೇನ್ನತ್ತ ಅಮೆರಿಕ ಯುದ್ಧ ವಿಮಾನಗಳು ಹೊರಟಿದ್ದು, ಫೈಟರ್ ಜೆಟ್ ಸೈನಿಕರನ್ನ ಅಮೆರಿಕ ಈಗಾಗಲೇ ಕಳುಹಿಸಿಕೊಟ್ಟಿದೆ. ಉಕ್ರೇನ್ನ ಒಡೆಸಾದ ಬ್ಲಾಕ್ ಸಿ ಪೋರ್ಟ್ ಮೇಲೆ ರಷ್ಯಾ ದಾಳಿ ನಡೆಸಿದೆ. ಉಕ್ರೇನ್ನ ಅತಿದೊಡ್ಡ ಬಂದರು ಇದಾಗಿದ್ದು, ಬಂದರನ್ನ ರಷ್ಯಾ ಸೇನಾಪಡೆ ಸುತ್ತುವರೆದಿದೆ. ಅಲ್ಲದೆ ನ್ಯಾಟೋ ಪಡೆಗಳಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ವಾರ್ನ್ ಮಾಡಿದ್ದು, ಇದರಲ್ಲಿ ಯಾರೇ ಮೂಗು ತೂರಿಸಿದ್ರೂ ಹುಷಾರ್, ಎಂದು ನೋಡಿರದ ಪರಿಣಾಮ ಎದುರಿಸ್ತೀರಾ ಅಂತ ಎಚ್ಚರಿಕೆ ನೀಡಿದ್ದಾರೆ. ಖೇರ್ಸನ್ ಏರ್ಪೋರ್ಟ್ ಬಳಿ ರಷ್ಯಾ ಅಟ್ಯಾಕ್ ಮಾಡಿದ್ದು, ವೈಮಾನಿಕ ದಾಳಿ ಮೂಲಕ ಬಾಂಬ್ ಬ್ಲಾಸ್ಟ್ ನಡೆದಿದೆ. ಕೀವ್, ಕಾರ್ಖೀವ್ ಏರ್ಪೋರ್ಟ್ ಮೇಲೆಯೂ ಅಟ್ಯಾಕ್ ನಡೆದಿದ್ದು, ಕೀವ್ನಲ್ಲಿ ನಾಗರಿಕ ವಿಮಾನಗಳ ಹಾರಾಟ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನಗಳು ಉಕ್ರೇನ್ನಿಂದ ದೆಹಲಿಗೆ ವಾಪಸ್ಸಾಗಿದೆ. ಒಂದೆಡೆ ರಷ್ಯಾ ಸೇನೆ, ಮತ್ತೊಂದೆಡೆ ಬಂಡುಕೋರರು ಉಕ್ರೇನ್ ಮೇಲೆ ದಾಳಿ ನಡೆಸುತ್ತಿದ್ದು, ಉಕ್ರೇನ್ ಸೇನೆಗೆ ಡಬಲ್ ಸಂಕಷ್ಟ ಎದುರಾಗಿದೆ. ರಷ್ಯಾ ಅಟ್ಯಾಕ್ ಜೊತೆಗೆ ರಷ್ಯಾ ಬೆಂಬಲಿತ ಬಂಡುಕೋರರು ಸೇನೆಗೆ ದೊಡ್ಡ ಸವಾಲಾಗಿದ್ದು, ಇಬ್ಬರನ್ನು ಏಕಕಾಲಕ್ಕೆ ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಳೆದ ಹಲವು ವರ್ಷಗಳಿಂದಲೂ ಬಂಡುಕೋರರು ಉಕ್ರೇನ್ಗೆ ಕಾಟ ಕೊಡುತ್ತಿದ್ದಾರೆ. ಉಕ್ರೇನ್ ಸೇನೆ ವಿರುದ್ಧ ಬಂಡುಕೋರರು ಫೈಟ್ ನಡೆಸುತ್ತಿದ್ದು, ಹೆಚ್ಚಿನ ಶಸ್ತ್ರಾಸ್ತ್ರ ರವಾನಿಸಲು ರಷ್ಯಾಗೆ ಮನವಿ ಮಾಡಿದ್ದಾರೆ. ಬಂಡುಕೋರರ ವಿರುದ್ಧ ಉಕ್ರೇನ್ ಸೇನೆಯು ಸಮರ ಸಾರಿದ್ದು, ಪೂರ್ವ ಉಕ್ರೇನ್ನಲ್ಲಿ ತೀವ್ರ ಗುಂಡಿನ ಚಕಮಕಿ ನಡೆದಿದೆ. ರಷ್ಯಾ ಪೂರೈಸುತ್ತಿರುವ ಶಸ್ತ್ರಾಸ್ತ್ರಗಳನ್ನು ಬಳಸಿ ಬಂಡುಕೋರರು ಉಕ್ರೇನ್ ಸೇನೆ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಉಕ್ರೇನ್ಗೆ ರಷ್ಯಾ ಶಾಕ್ ಮೇಲೆ ಶಾಕ್ ಕೊಡ್ತಿರೋದು ಹೇಗೆ? ರಷ್ಯಾ ಅಂಡ್ ಉಕ್ರೇನ್ ವಾರ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದ್ದೇಕೆ? ರಷ್ಯಾ ದಾಳಿಗೆ ಹೇಗಿದೆ ಉಕ್ರೇನ್ ಸೈನಿಕರ ಪ್ರತಿದಾಳಿ? ನೋಡೋಣ ಉಕ್ರೇನ್ ಟಾರ್ಗೆಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಬೆನ್ನಲ್ಲೇ ಉಕ್ರೇನ್ನಲ್ಲಿದ್ದ ಭಾರತೀಯರು ವಾಪಸ್ಸಾಗಿದ್ದಾರೆ. ಉಕ್ರೇನ್ನಿಂದ ದೆಹಲಿಗೆ ಆಗಮಿಸಿದ ವಿಶೇಷ ವಿಮಾನ 182 ಮಂದಿಯನ್ನ ಹೊತ್ತು ತಂದಿದೆ. ಭಾರತೀಯ ನಾಗರಿಕರು, ವಿದ್ಯಾರ್ಥಿಗಳು ಉಕ್ರೇನ್ನಿಂದ ಹಿಂದಿರುಗಿದ್ದು, ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಯುಎನ್ಎಸ್ಸಿಯಲ್ಲಿ ಕಳವಳ ವ್ಯಕ್ತಪಡಿಸಿದ ಭಾರತ, ಪರಿಸ್ಥಿತಿ ದೊಡ್ಡ ಬಿಕ್ಕಟ್ಟಿನತ್ತ ತಿರುಗುವ ಅಪಾಯ ಇದೆ ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕಳವಳ ವ್ಯಕ್ತಪಡಿಸಿದೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ಇತರ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರಲಿರುವುದು ಭಾರತದ ಕಳವಳಕ್ಕೆ ಕಾರಣವಾಗಿದೆ.
ಒಂದೆಡೆ ಉಕ್ರೇನ್ ಮೇಲೆ ಸೇನಾ ಸಮರ ನಡೆಸುತ್ತಿರೋ ರಷ್ಯಾ ಮತ್ತೊಂದೆಡೆ ಸೈಬರ್ ಅಟ್ಯಾಕ್ ಮಾಡ್ತಿದೆ. ಉಕ್ರೇನ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿರೋ ರಷ್ಯಾ ಎಲ್ಲಾ ರೀತಿಯಲ್ಲೂ ಉಕ್ರೇನ್ ವಿರುದ್ಧ ಸಮರ ಸಾರಿದೆ. ಕೆಲ ದಿನಗಳ ಹಿಂದೆಯೇ ಉಕ್ರೇನ್ ಬ್ಯಾಂಕ್ಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡಲಾಗಿದ್ದು, ಉಕ್ರೇನ್ ಸರ್ಕಾರಿ ವೆಬ್ಸೈಟ್ಗಳ ಮೇಲೂ ಸೈಬರ್ ದಾಳಿ ನಡೆದಿತ್ತು. ವಿದೇಶಾಂಗ ಇಲಾಖೆ, ಶಿಕ್ಷಣ ಇಲಾಖೆ ವೆಬ್ಸೈಟ್ಗಳು ಹ್ಯಾಕ್ ಆಗಿದ್ವು. ಉಕ್ರೇನ್ ಮಿಲಿಟರಿ ಏರ್ಬೇಸ್ ಮೇಲೆ ರಷ್ಯಾ ದಾಳಿ ನಡೆಸುತ್ತಿದ್ದು, ಸೇನಾ ನೆಲೆಯನ್ನೇ ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿ ನಡೆದಿದೆ. ರಷ್ಯಾ ದಾಳಿಗೆ ಉಕ್ರೇನ್ ಸೇನೆಯಿಂದಲೂ ಪ್ರತಿ ದಾಳಿ ನಡೆದಿದ್ದು, ರಷ್ಯಾ ಯುದ್ಧ ವಿಮಾನ, ಹೆಲಿಕಾಪ್ಟರ್ಗಳನ್ನ ಉಕ್ರೇನ್ ಸೇನೆ ಹೊಡೆದುರುಳಿಸಿದೆ. ರಷ್ಯಾ ಉಕ್ರೇನ್ ಸೇನಾ ಪಡೆ ನಡುವೆ ಬಿಗ್ ವಾರ್ ನಡೆದಿದೆ. ರಷ್ಯಾ ಯುದ್ಧ ಘೋಷಣೆ ಬಳಿಕ ಉಕ್ರೇನ್ ಪ್ರತಿಕ್ರಿಯೆ ನೀಡಿದ್ದು, ರಷ್ಯಾ ಕೂಡಲೇ ಯುದ್ಧವನ್ನ ನಿಲ್ಲಿಸುವಂತೆ ಸೂಚನೆ ನೀಡಿದೆ. ಉಕ್ರೇನ್ ಶಾಂತಿ ಸುವ್ಯವಸ್ಥೆಯನ್ನ ಬಯಸುತ್ತದೆ, ಹೀಗಾಗಿ ವಿಶ್ವಸಂಸ್ಥೆ ರಷ್ಯಾಗೆ ಯುದ್ಧ ನಿಲ್ಲಿಸುವಂತೆ ಸೂಚಿಸಬೇಕು ಅಂತ ಉಕ್ರೇನ್ ಹೇಳಿದೆ. ಅಲ್ಲದೆ ಈ ವಿಷಯದಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಒತ್ತಾಯಿಸಿದೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿರುವ ಬೆನ್ನಲ್ಲೇ ಅಮೆರಿಕ ನಿಗಿ ಕೆಂಡ ಕಾರ್ತಿದೆ. ರಷ್ಯಾಗೆ ತಿರುಗೇಟು ನೀಡಲು ಅಮೆರಿಕ ಸಜ್ಜಾಗಿದ್ದು, ನಾಳೆ G7 ರಾಷ್ಟ್ರಗಳ ಸಭೆಯನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕರೆದಿದ್ದಾರೆ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು ಇಂಗ್ಲೆಂಡ್ ಜೊತೆ G7 ಸಭೆ ನಡೆಯಲಿದ್ದು, ರಷ್ಯಾ ದಾಳಿ ಬಗ್ಗೆ ಚರ್ಚೆ ನಡೆಯಲಿದೆ. ಉಕ್ರೇನ್ ರಷ್ಯಾ ನಡುವಿನ ಬಿಕ್ಕಟ್ಟಿನ ಪರಿಣಾಮ ಭಾರತ ಸೇರಿ ಇತರ ರಾಷ್ಟ್ರಗಳ ಮೇಲೂ ಬೀರಿದೆ. ಅಂತಾರಾಷ್ಟ್ರೀಯ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದ್ದು, ಪ್ರತಿ ಬ್ಯಾರೆಲ್ಗೆ $100 ಏರಿಕೆಯಾಗಿದೆ. ಷೇರು ಮಾರುಕಟ್ಟೆ ಮೇಲೂ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಪ್ರಭಾವ ಬೀರ್ತಿದ್ದು, ಷೇರುಗಳ ಮೌಲ್ಯ ಗಣನೀಯ ಕುಸಿತ ಕಾಣ್ತಿದೆ. ರಷ್ಯಾ ದಾಳಿಯ ಬೆನ್ನಲ್ಲೇ ಉಕ್ರೇನ್ನಲ್ಲಿ ಹಣಕ್ಕೆ ಪರದಾಟ. ರಷ್ಯಾ ಅಧ್ಯಕ್ಷರ ಜತೆ ಚರ್ಚಿಸಲು ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ಯಾರು? ಪಾಕ್ ಪ್ರಧಾನಿಯ ರಷ್ಯಾ ಪ್ರವಾಸಕ್ಕೆ ಅಮೆರಿಕ ಕೆಂಡ ಕಾರಿದ್ದೇಕೆ? ನೋಡೋಣ ಉಕ್ರೇನ್ ರಣಾಂಗಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ಮೇಲೆ ರಷ್ಯಾ ದಾಳಿಯ ಬೆನ್ನಲ್ಲೇ ಹಣಕ್ಕೆ ಪರದಾಟ ಶುರುವಾಗಿದೆ. ಕೀವ್ ಏರ್ಪೋರ್ಟ್ ಬಳಿ ಎಟಿಎಂ ಮುಂದೆ ಕ್ಯೂ ಕಂಡುಬಂದಿದ್ದು, ಎಟಿಎಂ ಬಳಿ ಸಾಲು ಸಾಲಾಗಿ ಜನರು ನಿಲ್ಲತೊಡಗಿದ್ದಾರೆ. ಏರ್ಪೋರ್ಟ್ ಬಳಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು, ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿರೋ ದೃಶ್ಯಗಳು ಕಂಡುಬಂದಿವೆ. ಯುದ್ಧದಿಂದಾಗಿ ಉಕ್ರೇನ್ನಲ್ಲಿ ಬೀಡಿಗಾಸಿಗೂ ಪರದಾಟ ನಡೆಸಬೇಕಾದ ಸ್ಥಿತಿ ಉದ್ಭವಿಸಿದೆ. ಈ ನಡುವೆ ಹಣ ಡ್ರಾ ಮಾಡಲು ಬ್ಯಾಂಕ್ಗಳು ಲಿಮಿಟ್ ವಿಧಿಸಿದ್ದು, ಉಕ್ರೇನ್ ಸೆಂಟ್ರಲ್ ಬ್ಯಾಂಕ್ ಈ ಬಗ್ಗೆ ಆದೇಶ ಹೊರಡಿಸಿದೆ. ಒಂದು ದಿನಕ್ಕೆ ಕೇವಲ 1 ಲಕ್ಷ ಉಕ್ರೇನ್ ಕರೆನ್ಸಿ ಮಾತ್ರ ಡ್ರಾ ಮಾಡಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಬ್ಯಾಂಕ್ನಲ್ಲಿರುವ ಹಣ ಪಡೆದು ದೇಶ ತೊರೆಯಲು ಮುಂದಾದವರು ಸಂಕಷ್ಟದಲ್ಲಿದ್ದಾರೆ. ರಷ್ಯಾ ಯುದ್ಧಕ್ಕಿಳಿದ ಬೆನ್ನಲ್ಲೇ ಪುಟ್ಟ ರಾಷ್ಟ್ರ ಉಕ್ರೇನ್ ಅಕ್ಷರಶಃ ನಲುಗಿ ಹೋಗಿದೆ. ರಷ್ಯಾ ಅಧ್ಯಕ್ಷರ ಜತೆ ಚರ್ಚಿಸಲು ಭಾರತದ ಪ್ರಧಾನಿಗೆ ಉಕ್ರೇನ್ ಮನವಿ ಮಾಡಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರವಾಗಿ ಚರ್ಚಿಸಬೇಕು ಅಂತ ಉಕ್ರೇನ್ ರಾಯಭಾರಿ ಮನವಿ ಮಾಡಿದ್ದು, ಭಾರತ ಮಧ್ಯಪ್ರವೇಶಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದೆಡೆ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿದ್ರೆ, ಮತ್ತೊಂದೆಡೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ಇದನ್ನ ಖಂಡಿಸಿರುವ ಅಮೆರಿಕ, ಉಕ್ರೇನ್ನಲ್ಲಿ ರಷ್ಯಾದ ಅನಾಚಾರಗಳ ವಿರುದ್ಧ ದನಿ ಎತ್ತಬೇಕು, ರಷ್ಯಾದ ಕ್ರಮಗಳಿಗೆ ಆಕ್ಷೇಪಣೆ ವ್ಯಕ್ತಪಡಿಸುವುದು ನಮ್ಮ ಕರ್ತವ್ಯ. ಹೀಗಿರುವಾಗ ಪಾಕ್ ಪ್ರಧಾನಿ ರಷ್ಯಾಗೆ ತೆರಳುತ್ತಿರುವುದು ತಪ್ಪು ಸಂದೇಶ ನೀಡುತ್ತೆ ಅಂತ ಅಮೆರಿಕ ಅಭಿಪ್ರಾಯಪಟ್ಟಿದೆ. ಕ್ಷಣದಿಂದ ಕ್ಷಣಕ್ಕೆ ರಷ್ಯಾದಲ್ಲಿ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದು, ಯುದ್ಧ ಪ್ರದೇಶದತ್ತ ತೆರಳದಂತೆ ಭಾರತೀಯರಿಗೆ ಭಾರತೀಯ ರಾಯಭಾರ ಕಚೇರಿ ಸೂಚಿಸಿದೆ. ಉಕ್ರೇನ್ನಲ್ಲಿ ಬಿಕ್ಕಟ್ಟು ಹೆಚ್ಚಿದ್ದು, ಇರುವ ಮನೆಗಳು, ಹೋಟೆಲ್ಗಳಲ್ಲೇ ಸುರಕ್ಷಿತವಾಗಿರಿ, ಯಾವುದೇ ಕಾರಣಕ್ಕೂ ಕೀವ್ ಕಡೆ ಪ್ರಯಾಣ ಬೇಡ, ಪರಿಸ್ಥಿತಿ ಅವಲೋಕಿಸಿ ಅಗತ್ಯ ಸಲಹೆ ಸೂಚನೆ ನೀಡಲಾಗುವುದು ಅಂತ ರಾಯಭಾರಿ ಕಚೇರಿ ಹೇಳಿದೆ. ರಷ್ಯಾ ದಾಳಿಗೆ ಉಕ್ರೇನ್ ಸೈನಿಕರು ಪ್ರತಿದಾಳಿ ಮಾಡುತ್ತಿದ್ದಾರೆ. ಈವರೆಗೆ 50 ರಷ್ಯಾ ಸೈನಿಕರನ್ನ ಹೊಡೆದುರುಳಿಸಿರುವುದಾಗಿ ಉಕ್ರೇನ್ ಮಾಹಿತಿ ನೀಡಿದೆ. ಉಕ್ರೇನ್ನ ಕೆಲ ಪಟ್ಟಣಗಳನ್ನ ರಷ್ಯಾ ಸೈನಿಕರು ವಶಪಡಿಸಿಕೊಂಡಿದ್ರು. ಇವರ ಮೇಲೆ ಉಕ್ರೇನ್ ಪ್ರತಿದಾಳಿ ನಡೆಸಿದ್ದು, ಈ ವೇಳೆ ರಷ್ಯಾದ 50 ಸೈನಿಕರು ಸಾವನ್ನಪ್ಪಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾ ವೈಮಾನಿಕ ದಾಳಿ ಮುಂದುವರೆದಿದ್ದು, ವಿನಿಟ್ಸಿಯಾದಲ್ಲಿ ಬಾಂಬ್ ದಾಳಿ ನಡೆದಿದೆ. ದಾಳಿಯಲ್ಲಿ ಉಕ್ರೇನ್ ಯುದ್ಧ ಟ್ಯಾಂಕರ್ ಉಡಿ ಸಾಗಿದೆ. ರಷ್ಯಾ ಸೇನೆಯ ರಣಭೀಕರ ದಾಳಿಗೆ ಉಕ್ರೇನ್ ವಿಲವಿಲ ಅಂತಿದೆ. ಈ ನಡುವೆಯೂ ಮತ್ತೆ ತೊಡೆತಟ್ಟಿದ ಉಕ್ರೇನ್ ಅಧ್ಯಕ್ಷ ರಷ್ಯಾ ವಿರುದ್ಧ ಕೆಂಡ ಕಾರಿದ್ದಾರೆ. ನಾಜಿ ಜರ್ಮನಿ ರೀತಿಯಲ್ಲೇ ರಷ್ಯಾ ಅಟ್ಯಾಕ್ ಮಾಡಿದೆ ಅಂತ ಆರೋಪಿಸಿದ್ದಾರೆ.
ಉಕ್ರೇನ್ ರಷ್ಯಾ ಯುದ್ಧದಿಂದ ಕನ್ನಡಿಗರಿಗೂ ಟೆನ್ಷನ್ ಶುರುವಾಗಿದೆ. ಉಕ್ರೇನ್ನಲ್ಲಿರೋ ರಾಜ್ಯದ ವಿದ್ಯಾರ್ಥಿ ಇರೋ ಸಮೀಪದಲ್ಲಿ ಏರ್ ಬಾಂಬ್ ಅಟ್ಯಾಕ್ ನಡೆದಿದೆ. ಮಂಗಳೂರಿನ ಪಡೀಲು ನಿವಾಸಿ ಕ್ಲಾಟನ್ ಉಕ್ರೇನ್ನಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದು, ಈ ಬಗ್ಗೆ ಪೋಷಕರಿಗೆ ಆತ ಮಾಹಿತಿ ನೀಡಿದ್ದಾನೆ. ಹೀಗಾಗಿ ಕ್ಲಾಟನ್ ಪೋಷಕರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಂಪರ್ಕಿಸಿದ್ದು, ಸದ್ಯಕ್ಕೆ ವಿದ್ಯಾರ್ಥಿಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ ಎನ್ನಲಾಗಿದೆ. ಉಕ್ರೇನ್ನಲ್ಲಿ ರಾಜ್ಯದ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು, ಅವರ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ವಿದೇಶಾಂಗ ಕಾರ್ಯದರ್ಶಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾರ್ಥಿಗಳು ಏರ್ಪೋರ್ಟ್ವರೆಗೆ ಬಸ್ನಲ್ಲಿ ಬಂದಿದ್ರು. ಆ ಬಳಿಕ ಸಮಸ್ಯೆಯಾಗಿದ್ದು ವಿಮಾನ ಹಾರಾಟ ಸ್ಥಗಿತಗೊಂಡು ಬಸ್ನಲ್ಲೇ ಇದ್ದಾರೆ. ಅವರು ಈಗ ಎಲ್ಲಿಗೆ ಬರಬೇಕು, ಸುರಕ್ಷಿತ ಸ್ಥಳ ಯಾವುದು ಎಂಬ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ರಷ್ಯಾ ಉಕ್ರೇನ್ ಬಿಕ್ಕಟ್ಟಿಗೆ ಕಾರಣವಾಗಿದ್ದಾದ್ರೂ ಏನು? ಉಕ್ರೇನ್ ಬೆನ್ನಿಗೆ ನಿಂತ ಹಲವು ರಾಷ್ಟ್ರಗಳು ಯಾವುವು? ಉಕ್ರೇನ್ನಲ್ಲಿ ಸಿಲುಕಿರೋ ಭಾರತೀಯರ ರಕ್ಷಣೆಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ಉಕ್ರೇನ್ ಬಿಕ್ಕಟ್ಟಿಗೆ ಪ್ರಧಾನ ಅಂಶವೇ ನ್ಯಾಟೋ ಒಪ್ಪಂದವಾಗಿದೆ. ನ್ಯಾಟೋದಲ್ಲಿ ಯುಎಸ್, ಯುಕೆ, ಜರ್ಮನಿ ಸೇರಿ 30 ದೇಶಗಳಿವೆ. ಉಕ್ರೇನ್ ಕೂಡ ನ್ಯಾಟೋ ಸದಸ್ಯತ್ವ ಬಯಸುತ್ತಿದ್ದು, ನ್ಯಾಟೋ ಕೂಡ ಉಕ್ರೇನ್ಗೆ ಸದಸ್ಯತ್ವ ನೀಡಲು ಮುಕ್ತವಾಗಿದೆ. ಆದರೆ ಉಕ್ರೇನ್ನ ಈ ನಿರ್ಧಾರ ರಷ್ಯಾದ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರದ ಮೇಲೆ ದಾಳಿಯಾದ್ರೆ ಎಲ್ಲಾ ನ್ಯಾಟೋ ರಾಷ್ಟ್ರಗಳ ಬೆಂಬಲ ಸಿಗುತ್ತೆ. ಹೀಗಾಗಿ ರಷ್ಯಾ ಇದಕ್ಕೆ ಒಪ್ತಿಲ್ಲ. ಭಾರತೀಯ ವಿದೇಶಾಂಗ ಇಲಾಖೆ ಉಕ್ರೇನ್ನಲ್ಲಿ ಭಾರತೀಯರಿಗಾಗಿ ಸಹಾಯವಾಣಿ ತೆರೆದಿದೆ. ಭಾರತೀಯರ ಸುರಕ್ಷತೆ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ಉಕ್ರೇನ್ನಲ್ಲಿನ ಪರಿಸ್ಥಿತಿಯನ್ನ ಗಮನಿಸಲಾಗುತ್ತಿದೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ. ಅಲ್ಲದೆ ಉಕ್ರೇನ್ನಲ್ಲಿರುವ ಭಾರತೀಯರು ಮನೆಯಿಂದ ಹೊರಬಾರದಂತೆಯೂ ಸೂಚಿಸಲಾಗಿದೆ. ರಷ್ಯಾ ಮತ್ತು ಉಕ್ರೇನ್ ವಾರ್ ಭಾರತಕ್ಕೂ ಎಫೆಕ್ಟ್ ಆಗಲಿದೆ. ಉಭಯ ರಾಷ್ಟ್ರಗಳ ಯುದ್ಧದಿಂದ ಬೆಲೆ ಏರಿಕೆ ಬಿಸಿ ತಟ್ಟುವ ಸಾಧ್ಯತೆ ಇದ್ದು, ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆಯಾಗಬಹುದು. ಇನ್ನು ಚಿನ್ನದ ದರ ಮತ್ತಷ್ಟು ಭಾರವಾಗಲಿದ್ದು, ಒಂದೇ ದಿನದಲ್ಲಿ ಚಿನ್ನದ ದರ 10 ಗ್ರಾಂಗೆ 2,000 ಏರಿಕೆ ಕಂಡಿದೆ. ಉಭಯ ದೇಶಗಳ ಬಿಕ್ಕಟ್ಟಿನಿಂದ ಗೋಧಿ, ಬಾರ್ಲಿ, ಬಿಯರ್ ಬೆಲೆಯೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಘೋಷಿಸಿರುವ ಹಿನ್ನೆಲೆ ಹಲವು ರಾಷ್ಟ್ರಗಳು ಉಕ್ರೇನ್ ಬೆನ್ನಿಗೆ ನಿಂತಿವೆ. ಅಮೆರಿಕ ಈಗಾಗಲೇ ಸೈನಿಕರು, ಯುದ್ಧ ವಿಮಾನಗಳನ್ನ ಉಕ್ರೇನ್ಗೆ ರವಾನಿಸಿದ್ರೆ, ಇಂಗ್ಲೆಂಡ್ ಪ್ರಧಾನಿ ಕೂಡ ರಷ್ಯಾಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಈ ನಡುವೆ ಉಕ್ರೇನ್ಗೆ ನಮ್ಮ ಬೆಂಬಲವನ್ನ ಮುಂದುವರಿಸುತ್ತೇವೆ ಅಂತ ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಕೂಡ ಹೇಳಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಬೆನ್ನಲ್ಲೇ ಜನರು ದೇಶ ತೊರೆಯಲು ಆರಂಭಿಸಿದ್ದಾರೆ. ಹೀಗಾಗಿ ಉಕ್ರೇನ್ನಿಂದ ರಷ್ಯಾದತ್ತ ಬರ್ತಿರೋ ಜನರಿಗೆ ರಷ್ಯಾ ಗಡಿಯಲ್ಲಿ ನಿರಾಶ್ರಿತರ ಕೇಂದ್ರ ತೆರೆಯಲಾಗಿದೆ. ನಿರಾಶ್ರಿತರಿಗಾಗಿ ರಷ್ಯಾ ಸರ್ಕಾರವೇ ಈ ವ್ಯವಸ್ಥೆ ಮಾಡಿದ್ದು, ನಿರಾಶ್ರಿತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಉಕ್ರೇನ್ನ 2 ಗ್ರಾಮಗಳ ಮೇಲೆ ಈಗಾಗಲೇ ರಷ್ಯಾ ಹಿಡಿತ ಸಾಧಿಸಿದೆ. ಪೂರ್ವ ಉಕ್ರೇನ್ನಲ್ಲಿನ 2 ಗ್ರಾಮಗಳನ್ನ ರಷ್ಯಾ ಸೀಸ್ ಮಾಡಿದ್ದು, ಈ ಬಗ್ಗೆ ಖುದ್ದು ಉಕ್ರೇನ್ ಮಾಹಿತಿ ನೀಡಿದೆ. ರಷ್ಯಾ ಬೆಂಬಲಿತ ಬಂಡುಕೋರರು ಡೊನೆಟ್ಸ್ಕ್, ಲುಹಾನ್ಸ್ಕ್ ಭಾಗದಲ್ಲಿನ ಗ್ರಾಮಗಳನ್ನ ವಶಕ್ಕೆ ಪಡೆದಿರುವುದಾಗಿ ಉಕ್ರೇನ್ ಸರ್ಕಾರ ಹೇಳಿದೆ. ಉಕ್ರೇನ್ನ ಏರ್ಪೋರ್ಟ್ಗಳ ಮೇಲೆ ವೈಮಾನಿಕ ದಾಳಿ ನಡೆಸುತ್ತಿರುವ ರಷ್ಯಾ ಇವಾನೋ ಫ್ರಾನ್ಸಿಸ್ಕ್ ಏರ್ಪೋರ್ಟ್ ಮೇಲೂ ಅಟ್ಯಾಕ್ ಮಾಡಿದೆ. ಏರ್ಪೋರ್ಟ್ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ಮಾಡಿದ್ದು, ರಷ್ಯಾ ವೈಮಾನಿಕ ದಾಳಿಗೆ ಉಕ್ರೇನ್ ಜನ ಬೆಚ್ಚಿಬಿದ್ದಿದ್ದಾರೆ. ಇವಾನೋ ಫ್ರಾನ್ಸಿಸ್ಕ್ ಏರ್ಪೋರ್ಟ್ ಬಳಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸೇನಾ ನೆಲೆಗಳು, ಏರ್ಪೋರ್ಟ್ ಮಾತ್ರವಲ್ಲದೆ ಜನವಸತಿ ಪ್ರದೇಶಗಳ ಮೇಲೂ ರಷ್ಯಾ ಅಟ್ಯಾಕ್ ಮಾಡಿದೆ. ಉಕ್ರೇನ್ನ ಖಾರ್ಕಿವ್ ನಗರದ ಮೇಲೆ ದಾಳಿ ನಡೆದಿದ್ದು, ಈ ವೇಳೆ ರಷ್ಯಾ ಮಿಸೈಲ್ ಅಪಾರ್ಟ್ಮೆಂಟ್ ಒಂದರ ಮೇಲೆ ಬಿದ್ದಿದೆ. ಮಿಸೈಲ್ ದಾಳಿಯಿಂದಾಗಿ ಅಪಾರ್ಟ್ಮೆಂಟ್ಗೆ ಹಾನಿಯಾಗಿದ್ದು, ಖಾರ್ಕಿವ್ ನಗರದ ಸುತ್ತಮುತ್ತ ರಷ್ಯಾ ವಿಮಾನಗಳು ಹಾರಾಟ ನಡೆಸಿವೆ. ನಾವಿರುವ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಅಂತ ಟಿವಿ9ಗೆ ಉಕ್ರೇನ್ನಲ್ಲಿರುವ ಭಾರತದ ಎಂಬಿಬಿಎಸ್ ವಿದ್ಯಾರ್ಥಿನಿ ಮೋನಿಕಾ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಥಳೀಯ ಆಡಳಿತ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಉಕ್ರೇನ್ನಲ್ಲಿ 3,000 ಭಾರತೀಯ ವಿದ್ಯಾರ್ಥಿಗಳಿದ್ದೆವು. ಆ ಪೈಕಿ 2,000 ವಿದ್ಯಾರ್ಥಿಗಳು ತೆರಳಿದ್ದಾರೆ. ಮಾರ್ಚ್ 8ರಂದು ಭಾರತಕ್ಕೆ ಬರಲು ಟಿಕೆಟ್ ಬುಕ್ಕಿಂಗ್ ಆಗಿದ್ದು, ಪರಿಸ್ಥಿತಿ ಉದ್ವಿಗ್ನವಾದರೆ ಮಾತ್ರ ಭಾರತಕ್ಕೆ ಹಿಂತಿರುಗುತ್ತೇವೆ ಅಂತ ಹೇಳಿದ್ರು. ಟೆನ್ಷನ್ ತಗೊಳ್ಳೋ ಸ್ಥಿತಿ ಏನಿಲ್ಲ ಸದ್ಯಕ್ಕಂತೂ. ಹೈಕೋರ್ಟ್ನಲ್ಲಿ ಹೇಗಿತ್ತು ಹಿಜಾಬ್ ಅರ್ಜಿಯ ವಿಚಾರಣೆ? ಎಜಿ ವಾದದ ಬಗ್ಗೆ ಅರ್ಜಿದಾರರ ಪರ ವಕೀಲರು ಹೇಳಿದ್ದೇನು? ನಾನೇ 2023ರಲ್ಲಿ ರಾಜ್ಯದ ಸಿಎಂ ಅಂದಿದ್ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ವಿಚಾರ ಸಂಬಂಧ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಭಾರತೀಯರು, ಕರ್ನಾಟಕದವರು ಉಕ್ರೇನ್ನಲ್ಲಿದ್ದಾರೆ. ವಿದ್ಯಾರ್ಥಿಗಳು ಸೇರಿದಂತೆ ಉಕ್ರೇನ್ನಲ್ಲಿರುವ ಎಲ್ಲರನ್ನ ಕರೆತರಲು ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಎಂದರು. ಹೈಕೋರ್ಟ್ನ ಪೂರ್ಣ ಪೀಠದಲ್ಲಿ ಹಿಜಾಬ್ ಅರ್ಜಿಯ ವಿಚಾರಣೆ ನಡೆಯಿತು. ವಿದ್ಯಾರ್ಥಿಗಳಿಗೆ ತಾರತಮ್ಯರಹಿತ ಶಿಕ್ಷಣಕ್ಕಾಗಿ ಸಮವಸ್ತ್ರ ಇದೆಯಂತ ಉಪನ್ಯಾಸಕರ ಪರ ವಕೀಲ ಗುರುಕೃಷ್ಣಕುಮಾರ್ ವಾದ ಮಂಡಿಸಿದ್ರು. ಸಮವಸ್ತ್ರ ನಿಯಮವನ್ನ ಸಂವಿಧಾನದ 25(1) ಆಧರಿಸಿ ಪ್ರಶ್ನಿಸಬಾರದು. ಜಾತ್ಯತೀತ ಶಿಕ್ಷಣ ನೀಡುವುದು ಶಿಕ್ಷಣ ಸಂಸ್ಥೆಗಳ ಕರ್ತವ್ಯ. ಈ ಬಗ್ಗೆ ಆದಿಶಂಕರ ಶಿವಾಚಾರ್ಯ ವರ್ಸಸ್ ತಮಿಳುನಾಡು ಕೇಸ್ನ ತೀರ್ಪು ಪರಿಶೀಲಿಸಬೇಕು ಅಂದ್ರು. ಹಿಜಾಬ್ ಎನ್ನುವುದು ಇಸ್ಲಾಂಗಿಂತ ಮೊದಲೇ ಜಾರಿಯಲ್ಲಿತ್ತು. ಕ್ರೈಸ್ತರು ಕೂಡ ತಲೆಯ ಮೇಲೆ ವಸ್ತ್ರ ಧರಿಸುತ್ತಿದ್ರು ಅಂತ ವಿದ್ಯಾರ್ಥಿನಿಯರ ಪರ ವಕೀಲ ಎಎಂ ಧರ್ ವಾದ ಮಂಡನೆ ಮಾಡಿದ್ರು. ನನ್ಗೆ ಅರಬಿಕ್ ಬರುತ್ತೆ, ಖುರಾನ್ ಓದಿದ್ದೇನೆ, ಬುರ್ಖಾ, ಅಭೇಯ್, ಹೆರಾಮ್, ಹಿಜ್ರಿ ಎನ್ನುವ 4 ರೀತಿಯ ವಸ್ತ್ರಗಳನ್ನ ಇದರಲ್ಲಿ ಉಲ್ಲೇಖಿಸಲಾಗಿದೆ ಎಂದ್ರು. ಎಜಿ ತಮ್ಮ ವಾದದಲ್ಲಿ ಸರ್ಕಾರಿ ಆದೇಶವನ್ನ ಬಿಟ್ಕೊಟ್ಟಿದ್ದಾರೆ. ಅಧಿಕಾರಿಗಳು ಅತ್ಯುತ್ಸಾಹದಿಂದ ತಪ್ಪು ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡನೆ ಮಾಡಿದ್ರು. ಇನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಕಾನೂನುಬದ್ಧವಾಗಿಲ್ಲ, ಶಾಸಕ ನೇತೃತ್ವದ ಸಮಿತಿಗೆ ಶಾಸನದ ಬೆಂಬಲ ಇಲ್ಲ, ಶಿಕ್ಷಣ ಕಾಯ್ದೆಯ ಅಧಿಕಾರವನ್ನ ಸಿಡಿಸಿಗೆ ನೀಡಿರುವುದು ಸರಿಯಲ್ಲ ಅಂದ್ರು. ಅರ್ಜಿದಾರರ ಪರ ವಕೀಲರ ವಾದ ಆಲಿಸಿದ ಸಿಜೆ ಕಾಲೇಜಿನ ಸಮವಸ್ತ್ರ ನೀತಿಯಲ್ಲಿ ಹಿಜಾಬ್ಗೆ ಅವಕಾಶ ನೀಡಿಲ್ಲ, ಆದ್ರೆ ಈಗ ಹಿಜಾಬ್ ಮೂಲಭೂತ ಹಕ್ಕೆಂದು ನೀವು ಸಾಬೀತು ಮಾಡಬೇಕು ಅಂತ ಹೇಳಿದ್ರು. ಅಲ್ಲದೆ ನಾಳೆಗೆ ವಾದ ಮಂಡನೆ ಮುಗಿಯಬೇಕು, 2-3 ದಿನಗಳಲ್ಲಿ ಲಿಖಿತ ವಾದ ಸಲ್ಲಿಸಿ ಅಂತ ವಾದಿ ಪ್ರತಿವಾದಿಗಳಿಗೆ ಸೂಚಿಸಿದ ಕೋರ್ಟ್ ವಿಚಾರಣೆ ನಾಳೆಗೆ ಮುಂದೂಡಿತು. ಅಲ್ಲಾಹು ಅಕ್ಬರ್ ಬದಲು ಮುಸ್ಕಾನ್ ಭಾರತ್ ಮಾತಾ ಕಿ ಜೈ ಎನ್ನಬಹುದಿತ್ತು. ಯಾಕಂದ್ರೆ ಮುಸ್ಕಾನ್ಗೆ ಸಿಕ್ಕಿದ್ದು 5-10 ಲಕ್ಷ, ಹರ್ಷಾಗೆ ಸಿಕ್ಕಿದ್ದು 60-70 ಲಕ್ಷ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಮುತಾಲಿಕ್, ಮಂಡ್ಯದ ಪಿಇಎಸ್ ಕಾಲೇಜಿನಲ್ಲಿ ಘೋಷಣೆ ಕೂಗಿದ್ದ ಮುಸ್ಕಾನ್ಗೆ ಮುಂಬೈ ಶಾಸಕ ಉಡುಗೊರೆ ನೀಡಿದ್ದ. ಆದರೆ ಮುಸ್ಕಾನ್ಗೆ ಸಿಕ್ಕಿದ್ದಕ್ಕಿಂತ 10 ಪಟ್ಟು ಹೆಚ್ಚು ಆರ್ಥಿಕ ನೆರವು ಹರ್ಷಗೆ ಸಿಕ್ಕಿದೆ ಎಂದರು. 2023ಕ್ಕೆ ನಾನೇ ರಾಜ್ಯದ ಸಿಎಂ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರು ಜಿಲ್ಲೆ ಕೆಆರ್ ನಗರದ ಭೇರ್ಯ ಗ್ರಾಮದಲ್ಲಿ ಮಾತನಾಡಿದ ಎಚ್ಡಿಕೆ, 2023ಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ರಾಮ ರಾಜ್ಯದ ಸರ್ಕಾರ ಕೊಟ್ಟೇನೆ. ತಾಯಿ ಹೃದಯ ಇದ್ದವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಳ್ಳಾರಿಯಲ್ಲಿ ಗೊರವಯ್ಯ ಭವಿಷ್ಯ ನುಡಿದಿದ್ದಾರೆ. ಹೀಗಾಗಿ ಜನ ಆಶೀರ್ವಾದ ಮಾಡಿದ್ರೆ ಗಾಂಧಿ ಕಂಡ ರಾಮರಾಜ್ಯದ ಕನಸು ನನಸು ಮಾಡ್ತೇನೆ ಎಂದ್ರು. 2 ಲಾರಿ 2 ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ 3 ಸವಾರರು ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹಿಂಡಿಸ್ಕೆರೆ ಗ್ರಾಮದಲ್ಲಿ ನಡೆದಿದೆ. ತುರುವೇಕೆರೆಯ 2, ಅರಸೀಕೆರೆಯ 1 ಬೈಕ್ ಸವಾರ ಮೃತ ದುರ್ದೈವಿಯಾಗಿದ್ದು, ಕೆಬಿ ಕ್ರಾಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಆಂಜನೇಯನ ಜನ್ಮಸ್ಥಳ ವಿವಾದ ವಿಚಾರವಾಗಿ ನಿನ್ನೆ ನಡೆಯಬೇಕಿದ್ದ ಸಭೆ ಮುಂದಕ್ಕೆ ಹೋಗಿಲ್ಲ. ಅದರ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿದ್ದು, ಸಿಎಂ ವರದಿ ಕೊಡಲು ಹೇಳಿದ್ದಾರೆ ಅಂತ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಇದೊಂದು ಪ್ರಮುಖ ವಿಚಾರವಾಗಿರುವ ಕಾರಣ ಸಿಎಂ ಅವರೇ ಆ ಬಗ್ಗೆ ಘೋಷಣೆ ಮಾಡ್ತಾರೆ. ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ ಅಂದ್ರು.